ಮಾತೆಗೆ ನಮೋ ನಮೋ ನಮನಾದೋ ನಾಡಿನ ಕಣ ಕಣಗಳಲ್ಲಿ ಬೆಳಗಿದೆ ನಮ್ಮಯ ದೇಶ ಜಯ ಭಾರತ 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 ಜಯ ಭಾರತ ನರ್ತನ ಹೆಚ್ಚಾಗಿ ನ್ಯಾಯ ದೇವತೆ ಮೇಲೆ ಕುರುಡು ಕಾಂಚನ ಕುಳಿತು ಅನ್ಯಾಯ ತಾಂಡವಾಡುತ್ತಿರುವಾಗ ಬಡವನ ಬದುಕು ಸಿಡಿಲಿಗೆ ಬಡದ ಮರದಂತಾಗಿದೆ. ಅಷ್ಟೇ ಯಾಕೆ ಹೆಣ್ಣಿನ ಮೇಲೆ ಕಾಮವೆಂಬ ಕಚ್ಚಿ ಹರಿದು ಕಾಮಾಂಧರ ಅತ್ಯಾಚಾರಕ್ಕೆ ನಲುಗಿ ಹೋಗುತ್ತಿದೆ ಈ ನಮ್ಮ ಭಾರತದ ಬಡ ಹೆಣ್ಣು ಮಕ್ಕಳ ಭಾರವಾದ ಜೀವನ. ಇನ್ನು ಈ ಜಗತ್ತಿಗೆ ಅನ್ನ ಕೊಡುವ ದೇವರಾದ ರೈತನ ಮೇಲೆ ರಾಜಕೀಯ ಎಂಬ ರಾಕ್ಷಸರು ರಕ್ತ ಹೀರುತ್ತಿರುವಾಗ ಹೊರಲಿ ಬೆಂದಾಗಿ ಹೋಗುತ್ತಿದೆ ಈ ನಮ್ಮ ಭಾರತ ದೇಶದ ಬಡ ರೈತನ ಬದುಕು. ಅಂದಾಗ ಧರ್ಮಗಳನ್ನು ಮೆಟ್ಟಿ ನಿಂತಿರುವ ಪುಂಡೋಟಿಕೆಯನ್ನು ಬುಡ ಸಮೇತ ಕಿತ್ತೊಗೆಯಲು ಕರ್ಮವೆಂಬ ಕಾಲ್ಘಟ್ಟದಲ್ಲಿ ಮೆಟ್ಟಿ ನಿಲ್ಲಲು ಬಹುದೂರ್ಗಂಡುಗಳಿಯಾಗಿ ಹುಟ್ಟಿ ಬಂದಿರುವನು ಕಾರಣ. ಈ ಊರಿನಲ್ಲಿ ನಡೆಸುತ್ತಿರುವ ಮೋಸದ ಸರ್ವಾಧಿಕಾರಕ್ಕೆ ಶಡ್ಡು ಹೊಡೆದು ಈ ಊರಿನಲ್ಲಿ ಸತ್ಯದ ಸಾಮ್ರಾಜ್ಯವನ್ನು ಕಟ್ಟಿ ಈ ಕಲಿಯುಗದಲ್ಲಿ ಕೊಟ್ಟ ಮಾತು ಇಟ್ಟ ಹೆಜ್ಜೆ ಕೊಟ್ಟ ಛಲ
ಸಾಧಿಸುವವರೆಗೂ ಸಮಾಧಾನವೇ ಇಲ್ಲ. ಈ ಸೇಡಿಗಾಗಿ ಸಿಡಿದಾದ ಕರ್ಣನಿಗೆ ಯಾರು ಬೇಕಾದರೂ ಆಗಬಹುದು ಭೂಪತಿ. ಈ ಇಡೀ ಸರ್ವ ಮಂಡಲಕ್ಕೆ ಒಬ್ಬನೇ ಅಧಿಪತಿ, ಅವನೇ ನನ್ನ ಶ್ರೀ 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 ಛತ್ರಪತಿ. ಸ್ವಲ್ಪ ದಾರಿ ಬಿಟ್ಟು ನಿಲ್ಲು. ಅಷ್ಟಕ್ಕೂ ನಮ್ಮಂತ ಹರೆಯದ ಹೆಣ್ಣು ಮಕ್ಕಳನ್ನು ಕಂಡ್ರೆ ಜೊಲ್ಲು ಸುರಿಸುವ ನೀನೊಬ್ಬ ಕಾಮುಕ ಅಂತ ಗೊತ್ತಾಗ್ತದೆ. ಕಾಮುಕ ಲೇ ಹುಚ್ಚು ಹೆಣ್ಣೆ, ಹುಟ್ಟುವ ಪ್ರತಿಯೊಂದು ಗಂಡು ಮಗುವಿಗೂ ಅಕ್ಕ ತಂಗಿ ತಾಯಿ ಅನ್ನೋ ಮಾನವತೆ ಮಮತೆ ಕೊಟ್ಟು ಬೆಳೆಸಿರುತ್ತಾರೆ ಈ ನಮ್ಮ ಸಮಾಜದ ತಂದೆ ತಾಯಿಗಳು. ಆದರೆ ತುಂಡು ಬಟ್ಟೆಯುಟ್ಟು ಕಡೆ ತೋರಿಸುವ ನಿನ್ನಂತ ಹೆಣ್ಣುಗಳಿಂದಲ್ಲ, ಮೈ ತುಂಬ ಸೀರೆಯನ್ನುಟ್ಟು ತಲೆ ತುಂಬ ಹೂವನ್ನು ಮುಡು ಹಣೆ ತುಂಬ ಕುಂಕುಮನ ಹಚ್ಚಿಕೊಂಡು ಬರುವುದನ್ನು ಕಂಡರೆ ಗಂಡಸಿನ ಗಂಡಸ್ತನವೆಂಬ ಕಾಮದ ಕಡೆಗೆ ಅಮ್ಮ ಎಂಬ ಮನೋಭಾವನೆ ಹುಟ್ಟಿ ಹರಿದು ಬರುತ್ತದೆ. ಇದೇ ನಮ್ಮ ಭಾರತದ ಸಂಸ್ಕೃತಿ. ಅದಕ್ಕೆ ಹೇಳಿರುವರು ಬಲ್ಲವರು, ಈ ನಮ್ಮ ಭಾರತ ಸಂಸ್ಕೃತಿಯೇ ಇಡೀ ಜಗತ್ತು ತಲೆಬಾಗಿ ನಡೆಯುತ್ತದೆ ಅಂತ. ಅಂದರೆ ಕೆಟ್ಟು ಹೋಗುತ್ತೆ ಎಂದು ನೀವು ಕಟ್ಟಿಕೊಂಡಿರುವ 4 ಗೋಡೆಗಳ ಮಧ್ಯೆ ಇರಬೇಕೆ ಹೆಣ್ಣಿನ ಜೀವನ. ನೀನು ತಿಳ್ಕೊಂಡ ಹಾಗೆ ಹೆಣ್ಣಿಗೆ ಸ್ವಾತಂತ್ರ್ಯ ಬೇಡವಾ? ಅಥವಾ ನಿಮ್ಮ ಗಂಡಸಿಗೆ ಹೆದರಿ ಹೆಣ್ಣಿನ ಸೌಂದರ್ಯನ ಮುಚ್ಚಿಡ್ಬೇಕಾ? ಸೌಂದರ್ಯ ಕಲಿಯುಗದ ಕಾಮಿನಿ ಹೆಣ್ಣೆ, ಸೌಂದರ್ಯ ತೋರಿಸಲೆಂದು ಅರ್ಧಂಬರ್ಧ ಬಟ್ಟೆ ತೊಟ್ಟು ಬೆತ್ತಲಾಗಿ ಬಂದು ನಿಂತರೆ ಸೌಂದರ್ಯಕ್ಕೆ ಮೆರಗು ಬರುವುದಿಲ್ಲ ವಿನಃ ನನ್ನಂತ ಹರೆಯದ ಹುಡುಗರು ಗೂಳಿಯಂತೆ ಮೈ ಮೇಲೆ ಬರುವರು. ಈ ನಿನ್ನ ಎಚ್ಚರದ ಮಾತನ್ನು ಕೇಳಿ ನಾಳೆ ನಾನು ಹುಚ್ಚಾಗಿ ನಡೆಸಿದೆ ಆದ್ರೆ ಈ ಜಗತ್ತು ಹೇಳುತ್ತೆ ಹೆಣ್ಣಿನ ಸೌಂದರ್ಯಕ್ಕೆ ಬೆಲೆ ಕೊಡದ ಇದೊಂದು ಭಾರತೀಯ ಸಂಸ್ಕೃತಿ ಅಂತ. ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಸೌಂದರ್ಯವತಿ ಹೆಣ್ಣುಗಳಿರುವುದು ಭಾರತ ದೇಶದಲ್ಲಿ ಅಂತ ಇಡೀ ಜಗತ್ತೇ ಬಾಯಿ ತುಂಬ ಹೇಳುತ್ತದೆ. ಆದರೆ ತುಂಡು ಬಟ್ಟೆ ತೊಡೋ ನಿನ್ನಂತ ಸೌಂದರ್ಯರಿಂದಲ್ಲ, ಮೈ ತುಂಬ ಸೀರೆಯನ್ನುಟ್ಟು ತಲೆ ತುಂಬ ಹೂವನ್ನು ಮುಡಿದು ಹಣೆ ತುಂಬ ಕುಂಕುಮ ಹಚ್ಚಿಕೊಂಡು ಬರುವುದನ್ನು ಕಂಡರೆ ಗಂಡಸಿನ ಗಂಡಸ್ತನ ಎಂಬ ಕಾಮದ ಕಡೆಗೆ ಅಮ್ಮ ಎಂದ ಮನೋಭಾವನೆ ಉಕ್ಕಿ ಹರಿದು ಬರುತ್ತದೆ. ಅದಕ್ಕೆ ಹೇಳಿರುವರು ಬಲ್ಲರು, ಈ ನಮ್ಮ ಸಂಸ್ಕೃತಿಗೆ ಇಡೀ ಜಗತ್ತೇ ತಲೆಬಾಗಿ ನಡೆಯುತ್ತದೆ ಅಂತ. ಹೆಣ್ಣು ತುಂಡು ಬಟ್ಟೆ ಹಾಕಿದ ತಕ್ಷಣ ತಪ್ಪು ಮಾಡ್ತಾರೆ ಅಂತ ಹೇಳೋದಕ್ಕೆ ಹೆಣ್ಣು ಮಾಡಿದ ತಪ್ಪಾದ್ರೆ ಏನು? ತಪ್ಪು ಲೇ ಹುಚ್ಚೇನೆ, ಮುಂದಿನ ಪೀಳಿಗೆಗೆ ದಾರಿ ದೀಪವಾಗಬೇಕಾದಂತ ನಿನ್ನ ಎಂತ ಹೆಣ್ಣುಗಳೇ, ಬಾರಿನಲ್ಲಿ ಕುಳಿತು ಮಧ್ಯರಾತ್ರಿಯಲ್ಲಿ ಬೀರು ಕುಡಿಯುವ ಹೊಲಸು ಹೆಣ್ಣುಗಳೆಷ್ಟಿಲ್ಲ ಈ ನಿನ್ನ ಹೆಣ್ಣಿನ ಕುಲದಲ್ಲಿ. ಅದು ತಪ್ಪಲ್ವಾ? ಗಂಡನಿಲ್ಲದ ಸಮಯದಲ್ಲಿ ಮಿಣ್ಣನಿಗೆ ಫೋನ್ ಹಚ್ಚಿ ಕರೆಸಿಕೊಂಡು ಹಗಲೊತ್ತಿನಲ್ಲಿ ಮಿಣ್ಣನೊಂದಿಗೆ ಚಕ್ಕಂದವನ್ನಾಡಿ ಒಂದು ಗಂಡನ ಮಂಚವನ್ನೇರಿ ಮಧ್ಯರಾತ್ರಿ ಎದ್ದು ಕುಂತು ಮಿಂಡನ ಬಗ್ಗೆ ಚಿಂತಿಸುವ ಬಂಡರಂಡೇರಷ್ಟಿಲ್ಲ ಈ ನಿನ್ನ ಹೇಸಿ ಹೆಣ್ಣಿನ ಕುಲದಲ್ಲಿ. ಇದು ತಪ್ಪಲ್ವಾ? ಅಷ್ಟೇ ಆತಲೇ 9 ತಿಂಗಳು ಹೊತ್ತು ಹೆರಬೇಕಾದಂತ ಹೆಣ್ಣುಗಳೇ, ಗರ್ಭದಲ್ಲಿ ಹೆಣ್ಣು ಮಗುವಿದೆ ಎಂದಾಕ್ಷಣ ಹೆಣ್ಣಿನ ಭ್ರೂಣ ಹತ್ಯೆ ಮಾಡುವ ಹೊಲಸು ಹೆಣ್ಣುಗಳು ಎಷ್ಟಿಲ್ಲ ಈ ನಿನ್ನ ಹೆಣ್ಣಿನ ಕುಲದಲ್ಲಿ. ಅದು ತಪ್ಪಲ್ವಾ?
ಅದಕ್ಕೆ ಹೇಳಿರುವರು ಬಲ್ಲವರು ಹೆಣ್ಣಿಗೆ ಹೆಣ್ಣೆ ಶತ್ರು ಅಂತ. ಏ ಮಿಸ್ಟರ್, ಈ ಸಮಾಜದಲ್ಲಿ ನಾನೇ ಒಬ್ಳೇನ ಪ್ಯಾಷನ್ ಮಾಡ್ತಾ ಇಲ್ಲ. ಹಳ್ಳಿಯಿಂದ ದಿಲ್ಲಿವರೆಗೆ ನಡೀತಾ ಇದೆ ಪ್ಯಾಷನ್ ಎಂಬ ಅಂತದ್ರಲ್ಲಿ ನಮ್ದೇನು ಮಹಾ. ಮೊದಲೇ ಬಾಯಿ ಹೊಲಸು. ಈ ಕಲಿಯುಗದಲ್ಲಿ ಭಾರತದ ಸಂಸ್ಕೃತಿ ಉಳಿದಿರುವುದು ನಮ್ಮ ಹಳ್ಳಿಯ ಬಡ ಮಕ್ಕಳಿಂದ ವಿರಹ. ವ್ಯಾನಿಟಿ ಬ್ಯಾಗ್ ಹಾಕಿಕೊಂಡು ಬೈಕ್ನಲ್ಲಿ ಸಿಟಿ ಸುತ್ತುವ ನಿನ್ನಂತ ಶ್ರೀಮಂತ ಹೆಣ್ಣುಗಳಿಂದಲ್ಲ. ನೋಡು, ನಿನ್ನಂತ ಹೆಣ್ಣುಗಳಿಂದ ನಮ್ಮ ಭಾರತದ ಸಂಸ್ಕೃತಿ ಉಳಿಸಿಕೊಳ್ಳಬೇಕಾದರೆ ನಿನ್ನಂತ ಹೆಣ್ಣುಗಳಿಗೆ ನಮ್ಮಂತವರು ಬುದ್ಧಿ ಕಲಿಸಲೇಬೇಕು. ನೋಡು ಪ್ಲೀಸ್, ನನಗೇನು ಮಾಡಬೇಡ. ನಿನ್ನ ಕೈ ಮುಗಿತೀನಿ ಪ್ಲೀಸ್, ನನ್ನ ಬಿಟ್ಬಿಡು. ಚೀ ಚಿ 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 ಚಿ. ನಿನ್ನ ಶೀಲದ ಜೊತೆಗೆ ಸಲಿಗೆ ಬೆಳೆಸುವ ಚಂಡ ನಾನಲ್ಲ. ಒಬ್ಬಳೇ ಇರುವೆ ಎಂದು ತಬ್ಬಿಕೊಳ್ಳುವ ಬಂಡನೂ ನಾನಲ್ಲ. ಆದರೆ ಸರ್ವ ತುಂಬಿದ ನಿನ್ನಂತ ತರುಣಿಯರನ್ನು ಸರಿಗೆ ದಾರಿಗೆ ತರುವ ಸರದಾರ ನಾನು. ಇಷ್ಟೊತ್ತಿನವರೆಗೆ ನನ್ನ ಸಮಯ ವ್ಯರ್ಥ ಮಾಡಿದ ತಪ್ಪಿಗಾಗಿ ನಿನ್ನನ್ನ ಪ್ಲೀಸ್ ಮಾಡಬೇಡ, ನನ್ನ ಬಿಟ್ಬಿಡು. ನಿನ್ನ ಕೈ ಮುಗಿತೀನಿ, ಬಿಟ್ರೆ ಹೇಗೆ ಹೋಗ್ಬಿಡ್ತೀನಿ. ಹೊಲಸು ಹೆಣ್ಣೆ, ಒಬ್ಬಳೇ ಇರುವೆ ಎಂದು ತಪ್ಪಿಕೊಳ್ಳುವ ಮತಿಹೀನ ಗಂಡಸು ನಾನಲ್ಲ. ಈ ಕರ್ಣನ ಕೈಯಲ್ಲಿರುವ ಬಂದೂಕಿನ ಗುಂಡು ನಿನ್ನ ತಲೆ ಸಿಗುವ ಮುಂಚೆ ಸರಿದು ನೆಲ್ಲು. ಸುನಾಮಿ ಸುಂಟ್ರುಗಾಳಿ ಯಾವಾಗಲೂ ಒಂದೇ ಸಲ ಬರೋದು. ಅದು ಬರಬೇಕಾದ್ರೆ ಒಂದು ಭಯ ಇರ್ತದ, ಅದ ಬಂದು ಹೋದ ಮೇಲೆ ಅದರ ಹವಾ ಇರ್ತದ. ಈ ಪುಡಾರಿ ಹುಡುಗರ ಹವನು ಹಂಗ. ಈ ಊರಿಗೆ ಕಾಲಿಟ್ಟ ತಕ್ಷಣ ಯಾರ ಮುಖ ನೋಡಿದ್ನೋ ಏನು, ಇವನಿಂದ ನನ್ನ ಮುಖಕ್ಕೆ ಸರಿಯಾಗಿ ಮಂಗಳಾರತಿ ಆಯ್ತು. ಏಯ್, ನನಗಿಷ್ಟೊಂದು ಸೊಕ್ಕಿನಿಂದ ಮಾತಾಡಿ ಹೋದೆಯಲ್ಲ, ನಾನು ಮಾತ್ರ ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ. ನಮ್ಮ ಅಣ್ಣನಿಗೆ ಹೇಳಿ ನಿನ್ಗೆ ಸೊಕ್ಕಿಗೆ ತಕ್ಕ ಪಾಠ ನಾವು ಕಲಿಸ್ತೇ ಹೋದ್ರೆ ನನ್ನ ಹೆಸರು ಶೀಲಾನೇ ಅಲ್ಲ. मछली तरता है पानी की वास्ते, मछली तरता है पानी की वास्ते, मगर मैं तरता हूँ तेरे खून का वास्ते. उत्तिष्ठ नरसार्दूला कर्तव्यं दैवमाह्निकम्. उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्ता त्रैलोक्यं मङ्गलं कुरु. कौसल्या सुप्रजा रामपूर्वा शरणं 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 देवी कृपाकरी पालिसुवनु वरदा ताಯಿ ಶ್ರೀ ಗೌರಿ ಪಾಲಿಸುವನು ವರದಾ ತಾಯಿ ಶ್ರೀ ಗೌರಿ ಶರಣಂ 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 ದೇವಿ ಕೃಪಾಕರಿ ಶರಣಂ ಶರಣಂ ಶರಣಂ
ಉದ್ಧಾರಣಿ ನೀನು, ಜಗದ ರಕ್ಷಣೆ ಮಾಡುವ ರಕ್ಷಾಮಯಿ ನೀನು. ಯಾಕಮ್ಮ ದುಷ್ಟರನ್ನು ಸದೆ ಬಿಡದು ಶಿಷ್ಟರ ಪರಿಪಾಲನೆ ನೀನು. ಯಾಕಮ್ಮ ತಾಯಿ, ನಮ್ಮಂತ ಬಡವರ ಕಷ್ಟ ನಿನಗೆ ಕಾಣಿಸುವುದಿಲ್ಲವೇ? ಯಾಕೆ ತಾಯಿ, ಯಾಕೆ ಈ ರೀತಿ ಕಣ್ಣನ್ನು ಮುಚ್ಚಿಕೊಂಡಿರುವೆ? ನಮ್ಮಂತ ಬಡವರ ಕಷ್ಟವನ್ನು ಕಣ್ತೆರೆದು ನೋಡಮ್ಮ, ನೋಡು ನೀನು. ಅಣ್ಣ ಅಣ್ಣ ಅತ್ತಿಗೆ ಅಣ್ಣಂದ್ರು ಕಾಣುತ್ತಾನೆ ಇಲ್ಲ, ಎಲ್ಲಿಗೆ ಹೋಗಿದ್ದಾರೆ? ಬನ್ನಿ ಮಾವ, ನೋಡಿ ಅರ್ಜುನ್ ಮಾವ ಅವನೂರು ದ್ಯಾವನ ಜಾತ್ರೆ ಇದೆ ಅಂತೆ, ಚಕ್ಕಡೆ ಸ್ಪರ್ಧೆ ಇದೆ ಅಂತೆ, ಅದಕ್ಕೆ ಹೋಗಿದ್ದಾರೆ. ಇನ್ನು ಭಾವನವರು ಆ ಜೈರ ಸೌಕಾರ ನಮ್ಮ ಹೊಲಕ್ಕೆ ಫ್ಯಾಕ್ಟ್ರಿ ಕಟ್ಟುವ ವಿಚಾರವಾಗಿ ಹೊಲಕ್ಕೆ ಬೇಲಿ ಹಾಕಿದ್ದಾನಂತೆ. ಅದನ್ನು ನೋಡಿಕೊಂಡು ವಿಚಾರಿಸಿಕೊಂಡು ಬರ್ತೇನೆ ಅಂತ ಹೋಗಿದ್ದಾರೆ. ಇನ್ನೇನ್ ಬರ್ಬೋದು? ಬಡವರು ಬಡವರು ಬದುಕುವ ಕಾಲವಲ್ಲವಮ್ಮ ಇದು, ಕಾಟುಕ ಶ್ರೀಮಂತರ ಕಾಲ. ಅದಕ್ಕೆ ಗಾಂಧೀಜಿ ಒಂದು ಮಾತನ್ನು ಹೇಳಿದ್ದಾರೆ, ಹೇಳ್ತೀನಿ ಕೇಳಿ. ಬಡ ರೈತ ಬದುಕಿದರೆ ಭಾರತವೇ ಬದುಕಿತೆಂದು. ಆದರೆ ಇಂದು ಫ್ಯಾಕ್ಟರಿ ಎಂಬ ಭೂತಕ್ಕೆ ಸಿಕ್ಕು ನಮ್ಮಂತ ಸಣ್ಣ ಸಣ್ಣ ರೈತರು ಬದುಕುವುದು ಸವಾಲಿನ ಕಥೆಯಾಗಿದೆ, ಸವಾಲಿನ ಕಥೆಯಾಗಿದೆ. ಅಷ್ಟೇ ಏಕಮ್ಮ, ಬಡವರ ಆಸ್ತಿಯನ್ನು ಕಬಳಿಸುವ ಭಂಡ ಶ್ರೀಮಂತರ ಕಾಲವಮ್ಮ ಇದು, ಭಂಡ ಶ್ರೀಮಂತರ ಕಾಲ. ಮಾಮ ಹೋಗ್ಲಿ ಬಿಡು ಮಾಮ. ಅಂದ ಹಾಗೆ ಇನ್ನು ಬಿಕಾಮ್ ರಿಸಲ್ಟ್ ಇತ್ತಲ್ಲ, ಏನಾಯ್ತು ಮಾಮ? ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗಿದ್ದೇನಮ್ಮ, ಅದನ್ನು ತಿಳಿಸಲೆಂದೇ ಬಂದೆ. ಮಾಮ ಆ ದೇವರು ನಿನ್ನನ್ನು ಸದಾ ಕಾಲ ಇದೇ ರೀತಿ ಚೆನ್ನಾಗಿಟ್ಟಿರ್ಲಿ ಮಾಮ ನಿನ್ನನ್ನು. ದೇವರು ಎಲ್ಲಿರುವ ನಮ್ಮ ನಿನ್ನ ದೇವರು? ಗುಡಿಯಲ್ಲಿ ಕಲ್ಲಲ್ಲಿ ಕಲ್ಲಾಗಿ ಕುಳಿತು ಬಿಟ್ಟಿದ್ದಾನೆ. ಆ ನಿನ್ನ ದೇವರು 3 ಹೊತ್ತು ದೇವರು ದೇವರು ಎಂದು ಪೂಜಿಸಿದರೆ ಏನು ಪ್ರಯೋಜನವಾಗುವುದಿಲ್ಲಮ್ಮ. ಅವರ ಕಷ್ಟಗಳನ್ನು ಕೇಳಿದರು ಕೇಳದ ಹಾಗೆ ಕುಳಿತು ಬಿಟ್ಟಿದ್ದಾನೆ ಆ ನಿನ್ನ ದೇವರು. ಶಂಕರ, ದೇವರಿಗೆ ಈ ರೀತಿ ಮಾತನಾಡುತ್ತಿರುವೆಲ್ಲ, ಏನಾಗಿದೆ ನಿನಗೆ? ಶಂಕರ್ ಮಾಮ ಜಿಲ್ಲೆಗೆ ರ್ಯಾಂಕ್ ಬಂದಿದ್ದಾರಂತೆ, ಅದಕ್ಕೆ ಆ ದೇವರು ನಿಮ್ಮನ್ನು ಚೆನ್ನಾಗಿ ಅಂತ ಹೇಳ್ತಾ ಇದೆ. ಅಷ್ಟರಲ್ಲಿ ನೀವು ಬಂದ್ರಿ. ನೋಡು ಶಂಕರ, ಎಲ್ಲ ಹೊರೆಯನ್ನು ಆ ದೇವರು ಹೊರುವುದಾದರೆ ಈ ಭೂಮಿಯ ಮೇಲೆ ನಾವೇಕೆ ಮನುಷ್ಯರಾಗಿ ಹುಟ್ಟಬೇಕಿತ್ತು ಹೇಳು? ಹುಟ್ಟಿದ ಪ್ರತಿ ಒಂದು ಜೀವಿಗೂ ಕಷ್ಟ ಸುಖ ಎಂಬುದು ಜೋಡು ಬಂಡಿಯ ಗಾಲಿಗಳಿದ್ದ ಹಾಗೆ. ಇದರ ಮಧ್ಯೆ ದೇವರು ನೆಪ ಮಾತ್ರ, ಅದಕ್ಕೆ ಅವನನ್ನು ದೇವರು ಅನ್ನೋದಪ್ಪ. ಅಣ್ಣ, ತಂದೆ ತಾಯಿಗಿಂತ ಮಿಗಿಲಾದ ದೇವರಿಲ್ಲ ಅಂತ ಹೇಳಿದ್ದಾರೆ ಬಲ್ಲವರು. ನನಗೆ ಅದಕ್ಕಿಂತ ಮಿಗಿಲು ಅಣ್ಣ, ಅದಕ್ಕಿಂತ ಮಿಗಿಲು ನನಗೆ ಆಶೀರ್ವಾದ ಮಾಡೋಣ, ಆಶೀರ್ವಾದ. ಹೇಳು ಶಂಕರ, ಎದ್ದೇಳು. ಆ ತಾಯಿ ದುರ್ಗಾದೇವಿ ಆಶೀರ್ವಾದ ಸದಾ ನಿನ್ನ ಮೇಲಿರಲಿ. ಮಾವ, ನಿನ್ನ ಓದಿಗೆ ಅನುಗುಣವಾಗಿ ಯಾವ್ದಾದ್ರು ಒಂದು ಒಳ್ಳೆ ನೌಕರಿ ಸಿಕ್ಕರೆ ನೀನು ಶಾಲೆ ಕಲ್ತಿದ್ದಕ್ಕೂ ಸ್ವಾರ್ಥಕವಾಗುತ್ತದೆ. ನೌಕರಿ ನಮ್ಮಂತ ಬಡವರಿಗೆ ಎಲ್ಲಿಂದ ಬರಬೇಕಮ್ಮ ನೌಕರಿ? ಗೆಟ್ಟು ಕೊಳತು ನಾರುತ್ತಿರುವ ರಾಜಕೀಯ ಎಂಬ ರಾಕ್ಷಸರು ತುಂಬಿಕೊಳ್ಳುವ ಈ ಸಮಾಜದಲ್ಲಿ ನಮ್ಮಂತ ಬಡವರಿಗೆ ಎಲ್ಲಿಂದ ಬರಬೇಕಮ್ಮ ನೌಕರಿ? ಪ್ರತಿ 5 ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು, ಭವತಿ ಭಿಕ್ಷಾ ಅಂದೆ ಅಂತ ಮನೆ ಬಾಗಿಲಿಗೆ ಬಂದು ನೀ ನೀಚ ರಾಜಕಾರಣಿ ಅವರಿಗೆ ತಿನ್ನಾಕ ಕೂಳಿಲ್ಲ ಅಂತಲ್ಲ. ನೀವು ನೀಡುವ ಒಂದೇ ಒಂದು ಓಟಿನ ಆಸೆಗಾಗಿ ಬಣ್ಣ ಬಣ್ಣದ ಮಾತುಗಳನ್ನು ಹೇಳ್ತಾರೆ, ಎಲ್ಲ ಸಲ್ಲದ ಕಥೆಗಳನ್ನು ಕಟ್ಟುತ್ತಾರೆ. ಅಷ್ಟೇ ಏಕೆ, ತಿನ್ನಾಕ ಕಂದ ಬರ್ತಾರೆ, ಮಗಲಾಗ ಮಕ್ಕಳಕ್ಕ ಪ್ರಸಂಗ ಬಿದ್ರ ಮಗಲಾಗ ಮಕ್ಕಳಕ್ಕ ಹೆಣ್ಣು ಕೊಡಕ ಎಸಲ್ಲ ಈ ನೀಚ ರಾಜಕಾರಣಿಗಳು. ಅಂತದ್ರಲ್ಲಿ ನಮ್ಮಂತ ಬಡ ವಿದ್ಯಾವಂತರಿಗೆ ಎಲ್ಲಿಂದ ಬರ್ಬೇಕಮ್ಮ ನೌಕರಿ? ಶಂಕರ, ಹಾಗೇಕೆ ಹೇಳುತ್ತೇವು?
ನೌಕರಿಯನ್ನು ತೆಗೆದುಕೊಳ್ಳಲಿಕ್ಕೆ ನಿನಗೇನು ಸಹಾಯ ಬೇಕಾದರೂ ಕೇಳು, ಮಾಡಲಿಕ್ಕೆ ನಿನ್ನ ಅರ್ಜುನನಿಲ್ಲವೇ? ಅಣ್ಣ, ಆಡುವ ಸಿರಿದೆ ಎಂದರೆ ಇಡೀ ಕಾಳಿಟ್ಟು ಹಸಿವನ್ನು ನೀಗಿಸಬಹುದು ನಮ್ಮ ಬಡವರು. ಆದರೆ ಆ ನೆಲೆ ಹಸಿದು ಬಂದು ನಿಂತರೆ ಆ ಹಸಿವನ್ನು ನಮ್ಮಂತ ಬಡವರಿಂದ ನೀಗಿಸಲು ಸಾಧ್ಯವಿಲ್ಲ ಸಾಧ್ಯವಿಲ್ಲ. ಹೋಗಲಿ ಬಿಡಣ್ಣ. ಆ ಜಯರಾಜ್ ಸಾವುಕಾರನ ಆಳುಗಳು ನಮ್ಮ ಹೊಲಕ್ಕೆ ಬೇಲಿ ಹಾಕಲಿಕ್ಕೆ ಬಂದಿದ್ದರಂತಲ್ಲ, ಅದು ಏನಾಯ್ತಣ್ಣ? ಏನಾಯ್ತು? ಬೇಲಿ ಅಷ್ಟೇ ಅಲ್ಲ ಶಂಕರ, ಧನಿಕರ ದಬ್ಬಾಳಿಕೆ ನಮ್ಮಂತ ಬಡವರ ಮೇಲೆ ನಡೆಯುವುದು ಇದೇನು ಹೊಸದೇನಲ್ಲಪ್ಪ. ಈ ಧರ್ಮ ತುಂಬಿದ ಕಲಿಯುಗದಲ್ಲಿ ಧರ್ಮದಂತೆ ನಡೆಯವರಿಗೆ ಕಾಲವಿಲ್ಲಪ್ಪ. ಇದು ಆ ಹಕ್ಕಿನ ಸಾಹುಕಾರನಿಗೆ ನಮ್ಮ ಹೊಲವನ್ನು ಮಾರಲಿಕ್ಕೆ ಕೊಡಬೇಕಂತೆ ಫ್ಯಾಕ್ಟರಿ ಕಟ್ಟಲು. ಕಪಟಕಾರಾಸ್ತ್ರದ ಕೋಟೆಯ ಧನಿಕರ ದಬ್ಬಾಳಿಕೆಯನ್ನು ನೋಡಿಕೊಂಡು ಸುಮ್ಮನಿದ್ದರೆ ನಮ್ಮ ಹೊಲವನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಆದ್ದರಿಂದ ದರ್ಪದ ಧನಿಕರಿಗೆ ಎದುರು ಉತ್ತರ ಕೊಟ್ಟಾಗ ಮಾತ್ರ ನಮ್ಮಂತ ಬಡವರು ಬದುಕಲು ಸಾಧ್ಯ. ಹಾಗೂ ಅರ್ಜುನ್ ಮಾವ ಬಂದ್ರಂತೆ ಕಾಣಿಸ್ತಿದೆಯೇ? ಹಾ ಗಂಗಾ, ಶಂಕರ, ಆ ಸಾಹುಕಾರ ಬೇಲಿ ಹಾಕಿದ ವಿಷಯವನ್ನು ಅರ್ಜುನನ ಮುಂದೆ ತೆಗೆಯಬೇಡಿ. ಯಾಕೆಂದರೆ ಅವನು ಮೊದಲೇ ಕೋಪಿಷ್ಟ. ಬಡವನ ಸಿಟ್ಟು ತವಡಿಗೆ ಮೂಲ ಅನ್ನೋ ಹಾಗೆ ನಿಧಾನವಾಗಿ ಹೇಳಿದರಾಯ್ತು. ಯಾಕಣ್ಣ, ಏನೋ ಎಲ್ಲರೂ ಏನೋ ವಿಚಾರ ಮಾಡುವಂತೆ ಕಾಣುತ್ತದೆ. ಅದೇನಿಲ್ಲ ಅರ್ಜುನ, ನಮ್ಮ ಶಂಕರ ಪರೀಕ್ಷೆಯಲ್ಲಿ ನಮ್ಮ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ಬಂದಿದ್ದಾನಲ್ಲಪ್ಪ, ಅದನ್ನೇ ಮಾತನಾಡುತ್ತಿದ್ವಿ. ಅಣ್ಣ ನನಗೆ ಆಶೀರ್ವಾದ ಮಾಡಣ್ಣ. ಶಂಕರ, ನಿನ್ನ ಜೀವನ ಸ್ವಾರ್ಥಕವಾಯಿತು. ಅಷ್ಟೇ ಅಲ್ಲ ಶಂಕರ, ಈ ನಿನ್ನ ಅಣ್ಣ ಅರ್ಜುನನಿಗೆ ಬೆಟ್ಟದಷ್ಟು ಸಂತೋಷವಾಯಿತು ನೋಡಪ್ಪ. ಈ ಬೆಟ್ಟದಷ್ಟು ಸಂತೋಷವಾಯಿತು. ಈ ನಮ್ಮ ಬಡತನದ ಪರಿಸ್ಥಿತಿಯಲ್ಲಿ ಹಗಲು ಇರಲು ಅನ್ನದೆ ಕಷ್ಟಪಟ್ಟು ಓದಿ ಇಂದು ಈ ನಮ್ಮ ಮನೆಗೆ ನೀನೊಬ್ಬ ಬಿಕಾಂ ಪದವೀಧರಾಗಿ ಬಂದಿರಪ್ಪ. ಬಿಕಾಂ ಪದವೀಧರಾಗಿ ಬಂದಿರುವೆ. ಹಾಗೆ ನೀವು ಹಾವನೂರು ದ್ಯಾಮಮ್ಮನ ಚಕ್ಕರೆ ಸ್ಪರ್ಧೆಗೆ ಹೋಗಿದ್ರಲ್ಲ, ಜಾತ್ರೆಯ ಚಕ್ಕರೆ ಸ್ಪರ್ಧೆಗೆ ಏನಾಯ್ತು ಅದು? ಹಾ ಗಂಗಾ, ಹಿಂದೆ ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನಿಗೆ ಸಾರಥಿಯಾಗಿ ನಿಂತು ಅವರಿಗೆ ವಿಜಯದ ಪತಾಕಿಸಿ ಹೊರಡಿಸಿಕೊಟ್ಟರಂತೆ ದುಷ್ಟ ಪರಮಾತ್ಮ. ಇಂದು ಈ ಕಲಿಯುಗದಲ್ಲಿ ತಾಯಿ ಇಲ್ಲದ ನನಗೆ ತಾಯಿಯಾಗಿ, ನಮ್ಮ ಮನೆಯ ದೇವತೆಯಾಗಿ ಸದಾ ಆಶೀರ್ವದಿಸುತ್ತಾ ಬಂದಿರುವ ಆ ಜಗದ ಜನನಿ, ಜಗದ ರೂಪಿಣಿ, ಬೇಡಿದವರಿಗೆ ಸಕಲ ಐಶ್ವರ್ಯ ಭಾಗ್ಯವನ್ನು ತಲೆಪಾಲಿಸುವ ಆ ನನ್ನ ತಾಯಿ ದುರ್ಗಾದೇವಿ ಆಶೀರ್ವಾದ ನನ್ನ ಮೇಲೆ ಇರುವವರೆಗೂ ಎಂತ ನೋರು ಸ್ಪರ್ಧೆ ಬಂದರು ಸೋಲು ಎಂಬುದೇ ನನ್ನ ಹಣೆ ಬರದಲ್ಲಿ ಬರಲಿಲ್ಲ. ಓ ನನ್ನ ತಾಯಿ ದುರ್ಗಾದೇವಿ, ಅಣ್ಣ ವಿಜಯದ ಗೆರೆಯನ್ನು ಭೇದಿಸಿ ಪ್ರಥಮ ಸ್ಥಾನದಲ್ಲೇ ಸೇರಿದು ವಿಜಯದ ಮಾಲೆಯನ್ನು ಧರಿಸಿಕೊಂಡು ಬೈದನಣ್ಣ ಈ ನಿನ್ನ ತುಂಬ ಸೋಲಿಲ್ಲದ ಸರ್ದಾರ. ಅಣ್ಣ ಆಶೀರ್ವಾದ ಮಾಡೋಣ, ಆಶೀರ್ವಾದ ಮಾಡು. ನಿನ್ನ ಪರಿಶ್ರಮವನ್ನ, ಇದು ನಿನ್ನ ಪರಿಶ್ರಮ ಅಣ್ಣ. ಎದ್ದೇಳು ಅರ್ಜುನ, ಎದ್ದೇಳು. ಬಡವರನ್ನು ಅರಿದು ತಿನ್ನುವ ಬಂಡರಿಗೆ ಗಂಡುಗಲಿಯಾಗು. ಹರಿಯದ ಹೆಣ್ಣು ಮಕ್ಕಳ ಮೇಲೆ ಚಂಡತನ ತೋರಿಸುವ ತಾಯಿಗಂಡ ನನ್ನ ಮಕ್ಕಳಿಗೆ ಮಿಂಡ ಹುಲಿಯಾಗು. ಈ ಹದಗೆಟ್ಟ ಸಮಾಜಕ್ಕೆ ಮೂರು ಲೋಕದ ಗಂಡನಾಗಿ ಬಾಳುತ್ತಮ್ಮ, ಗಂಡನ. ಧರ್ಮವನ್ನು ಬಿಟ್ಟು ಕರ್ಮದಿಂದ ಬದುಕುತ್ತಿರುವ ಬಂಡರಿಗೆ ಧರ್ಮನಾಗಿ ಪರರ ಹೆಣ್ಣ ಮಕ್ಕಳನ್ನು ಸೀರಹರಣ ಮಾಡುವ ದುಶ್ಯಾಸನಿಗೆ ಶ್ರೀಕೃಷ್ಣ ಪರಮಾತ್ಮ
ಸುಖ ಎಂಬ ರಾತ್ರಿ ಕಳೆದು ಸುಖ ಸಂತೋಷ ಎಂಬ ಬೆಳಕು ಕಾಣುತ್ತಪ್ಪ ಈ ನಮ್ಮ ಮನೆತನ. ಹೌದು ಮಾವ, ನೀವು ಹೇಳ್ತಾ ಇರೋ ಮಾತು ನಿಜವಿದೆ. ಬೆಳದಿಂಗಳ ಚಂದಿರನಂತೆ ಈ ನಮ್ಮ ಸಂಸಾರದಲ್ಲಿ ಹಾಲಿನಲ್ಲಿ ಸಕ್ಕರೆ ಬೆರೆತಂತಾಯ್ತು ಈ ನಮ್ಮ ಸಂಸಾರ ಜೀವನ. ಗಂಗಾ, ಈ ನಮ್ಮ ತುಂಬಿದ ಸಂಸಾರದಲ್ಲಿ ನಿನ್ನ ಮಧುರವಾದ ಕಂಠದಿಂದ ಒಂದು ಗಾನವನ್ನು ಸೇರಿಸು. ಆಯ್ತು ಮಾವ. ನಮ್ಮ ಮನೆಯಲ್ಲಿ ದಿನವೋ ನಿನಗೂ ಚೈತ್ರವೇ, ಬೆಳದಿಂಗಳಗಿ ಪ್ರೀತಿ ಕರಗಲು ಸಾಧ್ಯವೇ, ಹೆಜ್ಜೇನಿನ ಸವಿಗೂಡಿದು ಪ್ರೀತಿಯ ಪರಮಾಣ, ಪ್ರೀತಿಯ ಯಜಮಾನ. ಗಂಗಾ, ಕುಣಿದು ಕುಪ್ಪಳಿಸಿ ನನ್ನ ಹೊಟ್ಟೆ ಎಸಿತಾ ಇದೆ. ಊಟಕ್ಕೆ ಏನು ಮಾಡಿದ್ದೀಯಾ? ಆಯ್ತು ಮಾಮ, ಒಳಗಡೆ ಹೋಗಿ ಈಗಲೇ ಬಿಸಿ ಬಿಸಿಯಾದ ಅಡಿಗೆ ರೆಡಿ ಮಾಡ್ತೀನಿ ಮಾಮ. ಗಂಗಾ, ಬೇಗ ಹೊಲಕ್ಕೆ ಹೋಗಬೇಕು, ಬೇಗನೆ ಅಡಿಗೆ ಮಾಡಿಕೊಂಡು ರೆಡಿಯಾಗಿ ಬಾ. ಅರ್ಜುನ, ನೀನು ಹೊಲಕ್ಕೆ ಹೋಗುದು ಬೇಡ, ನಾನು ಬೆಳಿಗ್ಗೆ ಹೋಗಿ ಬಂದಿರೇನಪ್ಪ. ಯಾಕಣ್ಣ? ಬಸವಣ್ಣವರು ಹೇಳಿದ್ರಣ್ಣ, ಕಾಯಕವೇ ಕೈ ಕೆಲಸ. ಅಣ್ಣ, ಕೈ ಕೆಸರಾದರೆ ಸಿಗುವಂತೆ ಬಲ್ಲವರು ಹೇಳಿದ್ರಣ್ಣ. ತಾಯಿಯ ಒಡಲಲ್ಲಿ ಜನಿಸಿದವರು ನಾವು, ಮಣ್ಣಿನ ಮಕ್ಕಳಾದ ನಾವು, ನಮ್ಮ ಅದು ಆದ್ಯ ಕರ್ತವ್ಯ ಅಣ್ಣ. ಅಣ್ಣ, ಆ ಭೂಮಿ ತಾಯಿ ಹೇಳಿದಳಣ್ಣ, ಓ ರೈತ, ಓ ರೈತ, ನೀನು ಹಿಡಿ ಕಾಳು ಬಿತ್ತಿದರೆ ನಾನು ನಿನಗೆ ಪಡೆ ಕಾಳು ಕೊಡುತ್ತೇನೆ ಅನ್ನೋ. ಹಾಗಲ್ಲ ಅರ್ಜುನ, ಅದು ಅಂತ ವಿಷಯ ಏನೆಲ್ಲ ಬಿಡಪ್ಪ. ಯಾಕಣ್ಣ, 25 ವರ್ಷಗಳ ಕಾನೂನಿನ ಮಡಿಲಲ್ಲಿ ಬಂದೆ
ಇವತ್ತು ಯಾಕೋ ಅಂಜಿಕೆಯ ಮಾತುಗಳು ಬರುತ್ತವೆಲ್ಲಣ್ಣ. ಯಾಕಣ್ಣ ಏನಾಗಿದೆ ಹೇಳೋಣ ಅಣ್ಣ, ಯಾಕೆ ವಿಚಾರ ಮಾಡುತ್ತೇ ಹೇಳು. ಯಾರಾದ್ರೂ ನಿಮಗೆ ಏನಾದ್ರು ಅಂದಿದ್ರೇನಣ್ಣ? ತಮ್ಮ ಶಂಕರ್ ನೀನಾದ್ರೂ ಹೇಳೋಣ. ಅದು ಅದು ಆ ಜೈರಾಜ್ ಸೌಕಾರ ಅಣ್ಣ ನೀನೇ ಹೇಳಿಬಿಡಣ್ಣ. ಅರ್ಜುನ, ಅದೇನು ಇಲ್ಲಪ್ಪ. ನಮ್ಮೂರಿನ ಜೈರಾಜ್ ಸಾವ್ಕಾರ್ ಅವರು 300 ಎಕರೆ ಹೊಲದಲ್ಲಿ ಫ್ಯಾಕ್ಟರಿ ಕಟ್ಟುತ್ತಿದ್ದಾರೆ. ಆದರೆ ಆ 300 ಎಕರೆ ಹೊಲಕ್ಕೆ ದಾರಿನೇ ಇಲ್ಲ. ಅದಕ್ಕೆ ನಿಮ್ಮ ಜಮೀನನ್ನು ಮಾರಲಿಕ್ಕೆ ಕೊಡಿ, ದುಪ್ಪಟ್ಟು ದುಡ್ಡು ಕೊಡುವೆನೆಂದು ಕೇಳಿದ. ಆದರೆ ನಾನು ಒಪ್ಪಲಿಲ್ಲ. ಅದಕ್ಕೆ ಇವತ್ತು ಅವನು ದುಡ್ಡಾತನದಿಂದ ಆಳುಗಳ ಮುಖಾಂತರ ನಮ್ಮ ಹೊಲಕ್ಕೆ ಬೇಲಿ ಹಾಕಿಸಲಿಕ್ಕೆ ಮುಂದಾಗಿದ್ದ. ಅದಕ್ಕೆ ಇವತ್ತು ಅದನ್ನು ತಡೆದು ಬಂದಿದ್ದೇನಪ್ಪ, ತಡೆದು ಬಂದಿದ್ದೇನೆ. ತುಳಿದು ತಿನ್ನೋ ಭೂತಾಯ ವರ್ಣನೆ ಕೇಟ ಅವನಿಗೆ ಹೇಳಬೇಕಿತ್ತು ಅಣ್ಣ, ನೀನು ಹಣದ ಆಸೆಗೆ ಮಾರುವ ನೀಚ ಮಕ್ಕಳಲ್ಲ ಅಣ್ಣ. ಹಿಂದೆ ಆ ಮಹಾಭಾರತದಲ್ಲಿ ಕೃಷ್ಣ ಅಣ್ಣ ಬಲರಾಮ ಕೃಷಿಯನ್ನೇ ಅವಲಂಬಿಸಿ ತಮ್ಮ ಆಯುಧಗಳನ್ನಾಗಿ ಮಾಡಿಕೊಂಡು ಇತಿಹಾಸದಲ್ಲಿ ಹೇಳುತ್ತೆ. ಅಂತ ಸಂಸ್ಕೃತಿಯನ್ನು ಬೆಳೆದವರು ನಾವು. ಆ ಬಂಟಿ ಮಕ್ಕಳಿಗೆ ಸೌಕರ್ಯ ಹೊಲ ಕೊಡಲು ಎಂದಿಗೂ ಸಾಧ್ಯವಿಲ್ಲ. ಹೌದಪ್ಪ, ನಿನ್ನ ಮಾತು ನಿಜ. ಸರಕಾರಕ್ಕೆ ತೆರಿಗೆ ಕಟ್ಟಬೇಕಾಗುತ್ತದೆ ಎಂದು ಸರಕಾರದ ಸೌಲಭ್ಯ ಪಡೆಯುವುದಕ್ಕೋಸ್ಕರ ನೆಪ ಮಾತ್ರಕ್ಕೆ ಕೃಷಿ ಮಾಡುತ್ತಿದ್ದಾರೆ. ದುಡ್ಡಿದ್ದವರು ಅಂದಾಗ ನಮ್ಮನ್ನಾಳುವ ಆಳು ಸರಕಾರಕ್ಕೆ ಯಾವಾಗ ಬುದ್ಧಿ ಬರುತ್ತೋ ಆ ದೇವರೇ ಬಲ್ಲ. ಅಷ್ಟೇ ಏಕನ್ನ ಅಡವಿಯಲ್ಲಿ ಏನು ಹೊಲವಿಲ್ಲದಿದ್ದರು ಹೆಗಲ ಮೇಲೆ ಹಸಿರು ಶಾಲು ಹಾಕಿ ಸೋಕಿ ಮಾಡುವ ರೈತರು ಹುಟ್ಟಿಕೊಂಡು ನಮ್ಮಂತ ನಿಜವಾದ ರೈತನಿಗೆ ಬೆಲೆನೇ ಇಲ್ಲದಂತಾಗಿದೆ ಈ ಒಡೆದು ಆಳುವ ಸರ್ಕಾರದ ನೀತಿಯಲ್ಲಿ. ಅಣ್ಣ, ಈ ರೈತ ತಾಳ್ಮೆಯಿಂದ ಇದ್ದರೆ ತಾನು ಬೆಳೆಸಿದ ಬೆಳೆಗಳಂತೆ ಜೋಪಾನವಾಗಿ ಮಾಡಬಲ್ಲ. ಈ ರೈತ ಬೆಲೆ ಕಟ್ಟನೆಂದರೆ ಫಸಲಿಗೆ ಬಂದ ಬೆಳೆಗಳನ್ನು ಹೇಗೆ ಕೊಯ್ಯುತ್ತಾರೋ ದುಷ್ಟರನ್ನು ಚಂಡನೆ ಮಾಡಿ ಅವರನ್ನು ರಕ್ತದ ಹೋಗದೆ ಆಡಿ ನಮ್ಮ ಹೊಲದಲ್ಲಿರುವ ಬನ್ನಿ ಮಹಾಕಾಳಿಗೆ ರಕ್ತದ ಅಭಿಷೇಕ ಮಾಡಿ ಗಣದ ಹಬ್ಬ ಮಾಡಬಲ್ಲ ಈ ರೈತ. ಬೇಡ ಅರ್ಜುನ, ನಾಳೆ 4 ಜನ ಹಿರಿಯರನ್ನು ಕರೆದುಕೊಂಡು ಹೋಗಿ ನಾನೇ ತಿಳಿಸಿ ಹೇಳಿ ಬರುತ್ತೇನೆ. ಅಣ್ಣ, ತಿಳಿಸಿ ಹೇಳಿದರೆ ತಿಳಿದುಕೊಳ್ಳುವಷ್ಟು ಮನುಷ್ಯರ ಜಾತಿಯವನಲ್ಲ ಅವನು. ಅಣ್ಣ, ಈಗಲೇ ಹೋಗಿ ನಮ್ಮ ಹೊಲಕ್ಕೆ ಹಾಕಿರುವ ಬೈಲಿಯನ್ನು ತೆಗೆದು ಗರ್ವ ತುಂಬಿದವನ ಆಳುಗಳಿಗೆ ಈ ಬಡವರನ್ನು ಬಡತಪ್ಪಿಸಬೇಡ, ಬೂದಿಯಾಗಿ ಹೋಗುತ್ತೀಯ. ಜಮೀನದಲ್ಲಿ ನೀನು ಏನು ಬೇಕಾದು ಮಾಡಿಕೋ, ವ್ಯಕ್ತಿಯರ ಕಡ್ಕೋ, ಇನ್ನೊಂದರ ಕಡ್ಕೋ, ಅದನ್ನು ಬಿಟ್ಟೆ ಏನಾದ್ರೂ ನಮ್ಮ ಜಮೀನಲ್ಲಿ ಕಾಲಿಟ್ರೆ ಜರಾಜ್ ನೀನು ಕಟ್ಟುವ ಫ್ಯಾಕ್ಟರಿಯಲ್ಲಿ ನಿನ್ನ ಹಾಕಿ ಮುಚ್ಚಿ ನಿನ್ನ ಸಮಾಧಿಯಲ್ಲಿ ಕಟ್ಟಿ ಬಿಡುತ್ತಲೇ ಮಗನೇ. ಇಲ್ಲಣ್ಣ, ಮೊದಲು ನಾನು ಅಣ್ಣ ಹೋಗಿ ತಿಳಿಸಿ ಬರುತ್ತೇವೆ. ತಿಳಿದುಕೊಂಡರೆ ಸರಿ, ತಿಳಿದುಕೊಳ್ಳದಿದ್ದರೆ ಇದೆಲ್ಲ ಕತ್ತೆಗೆ ಲಂಚ ಬಿಟ್ಟು ಅನ್ನುವ ಹಾಗೆ ನೀನೇ ದಾರಿಗೆ ತರುವಂತೆ ಅಣ್ಣ, ನೀನೇ ದಾರಿಗೆ ತರುವಂತೆ. ಹೌದಪ್ಪ ಅರ್ಜುನ, ಶಂಕರ ಹೇಳುವುದರ
ಹೇಳುವುದರಲ್ಲಿ ಧರ್ಮವಿದೆ. ಅದಕ್ಕೆ ನಾವೇ ಮೊದಲು ಹೋಗಿ ತಿಳಿಸಿ ಹೇಳಿ ಬರುತ್ತೇವೆ. ಬಾ ಶಂಕರ. ನಡೆಯೋಣ, ಹೋಗೋಣ.